ಆಲ್ ಇಂಡಿಯಾ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಸಿ ಎಸ್ಟಿ ಒಬಿಸಿ ನೌಕರರ ಸಂಘದ ಕರ್ನಾಟಕ ರಾಜ್ಯ ಘಟಕದ ದ್ವೈಮಾಸಿಕ ಮಹಾಸಭೆ ಹಾಗೂ ಸಾಮಾನ್ಯ ಸಭೆ ಫೆಬ್ರವರಿ 28ರಂದು ಹುಬ್ಬಳ್ಳಿಯ ಹೋಟೆಲ್ ಫಾರ್ಚೂನ್ನಲ್ಲಿ ನಡೆಯಲಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಸಂಘದ ಸದಸ್ಯರು ಹಾಗೂ ಬ್ಯಾಂಕ್ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಸಭೆಯನ್ನು ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಪ್ರಸಾದ್ ಅಬ್ಬಯ್ಯ ಉದ್ಘಾಟಿಸಲಿದ್ದಾರೆ. ರಾಜ್ಯ ಘಟಕದ ಅಧ್ಯಕ್ಷ ಬಿ ಕೃಷ್ಣ ಹಾಗೂ ಪ್ರಧಾನ ಕಾರ್ಯದರ್ಶಿ ಬಿ ಪರಶುರಾಮ ಅವರ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು, ಹಿರಿಯ ಬ್ಯಾಂಕ್ ಅಧಿಕಾರಿಗಳು ಗೌರವ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. For Karnataka unit, and thank you each one of you for gathering for press meet. In fact, our organization was started in 1982 by one man army, that is Sangaraj S.K. Patil Sahib, our founding father of this organization. After forming the organization, he was only one man. After 40 years, it is 30,709 altogether members, which constitutes 60% of workforce of Bank of India. ಸಭೆಯಲ್ಲಿ ಕಳೆದ 3 ವರ್ಷಗಳ ಸಂಘದ ಚಟುವಟಿಕೆಗಳು ಹಾಗೂ ಸಾಧನೆಗಳ ವರದಿಗಳನ್ನು ಮಂಡಿಸಲಾಗುತ್ತದೆ. ಲೆಕ್ಕಪತ್ರಗಳ ಪರಿಶೀಲಿತ ವರದಿಯನ್ನು ಸದಸ್ಯರ ಮುಂದಿಡಲಾಗುತ್ತಿದ್ದು, ಮುಂದಿನ 3 ವರ್ಷಗಳ ಅವಧಿಗೆ ಹೊಸ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯೂ ನಡೆಯಲಿದೆ. ಇದಲ್ಲದೆ ಉಪಸಿಬ್ಬಂದಿ ನೇಮಕಾತಿಯಲ್ಲಿ ಉಂಟಾದ ವಿಳಂಬ, ತಾತ್ಕಾಲಿಕ ನೌಕರರ ನಿಯಮಿತಗೊಳಿಸುವಿಕೆ, ಪಿಂಚಣಿ ಪರಿಷ್ಕರಣೆ, ಉನ್ನತ ಹುದ್ದೆಗಳಲ್ಲಿ ಮೀಸಲು ನೀತಿ ಜಾರಿ, ಬಾಕಿ ಹುದ್ದೆಗಳ ಭರ್ತಿ, ಪದಾಧಿಕಾರಿಗಳಿಗೆ ವಿಶೇಷ ರಜೆ ಸೌಲಭ್ಯ, ಬ್ಯಾಂಕ್ ಸಮಿತಿಗಳಲ್ಲಿ ಪ್ರತಿನಿಧಿತ್ವ, ವರ್ಗಾವಣೆ ಹಾಗೂ ತರಬೇತಿ ನೀತಿಗಳ ಪಾರದರ್ಶಕತೆ ಸೇರಿದಂತೆ ಹಲವು ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. ನಾನು ಬಿ ಕೃಷ್ಣ, ನಮ್ಮ ಕರ್ನಾಟಕ ಸಂಘದ ಬ್ಯಾಂಕ್ ಆಫ್ ಇಂಡಿಯಾ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಅಧ್ಯಕ್ಷನಾಗಿದ್ದೇನೆ. ನಮ್ಮ ಕರ್ನಾಟಕದ ಸಂಘಟನೆಯು ಸುಮಾರು 35 ವರ್ಷಗಳಿಗಿಂತ ಹಳೆಯದಾಗಿರುತ್ತದೆ. ನಾವು ಪ್ರತಿಯೊಂದು ಟ್ರೇಡ್ ಯೂನಿಯನ್ ನಲ್ಲಿದ್ದು ಕೂಡ ನಮ್ಮ ಸಂವಿಧಾನದ ಪ್ರಯುಕ್ತ ನಾವು ನಮ್ಮ ಸಂಘಟನೆಯನ್ನ ಕಟ್ಟಿದ್ದೇವೆ. ಇದರಲ್ಲಿ ನಮ್ಮ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳಿಗೆ ಅನ್ಯಾಯವಾಗುವುದನ್ನು ತಪ್ಪಿಸಲು ಮತ್ತು ನಮ್ಮ ಜನಗಳಿಗೆ ಯಾವುದೇ ರೀತಿಯ ಏನು ಸರ್ಕಾರದಿಂದ ಆದೇಶ ಇದೆಯೋ ಅದನ್ನು ಪಾಲಿಸದೇ ಇದ್ದಾಗ ನಾವು ಅದನ್ನು ಅವರ ಧ್ವನಿಯಾಗಿ ನಿಂತು ಅದನ್ನು ನಮ್ಮ ಬ್ಯಾಂಕಿನ ಮ್ಯಾನೇಜ್ಮೆಂಟ್ಗಳ ಜೊತೆ ಮಾತನಾಡಿ ನಮ್ಮ ಸದಸ್ಯರಿಗೆ ಅನಾನುಕೂಲವಾಗುವಂತೆ ತಪ್ಪಿಸ್ತೀವಿ. ಕ್ಯಾಮರಾಮನ್ ಅಭಿಷೇಕ್ ಜೊತೆ ಶಶಿಕಾಂತ್, ಯೂನಿವರ್ಸಲ್ ನ್ಯೂಸ್, ಹುಬ್ಬಳ್ಳಿ.